ಸೊ ನಮಸ್ಕಾರ ಎಲ್ಲ ಗ್ರಾಮ1 ಎಫ್ಜೆಗಳಿಗೆ. ಸೊ ನಾವು ಸೇವಾ ಸಿಂಧು ಸರ್ವಿಸ್ಗಳಲ್ಲಿ ಒಂದು ಸರ್ವಿಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಮಾಡಿದಾಗ ಸೊ ನಿಮ್ಗೆ ಈ ಥರ ಸರ್ವಿಸ್ ಪ್ಲಸ್ ನಿಮಗೆ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಮ್ಯಾನೇಜ್ ಪ್ರೊಫೈಲ್, ಅಪ್ಲೈ ಫಾರ್ ದ ಸರ್ವಿಸ್ ಆ್ಯಂಡ್ ಅದರ್ ಸ್ಟೇಟಸ್ ಬಗ್ಗೆ ತೋರಿಸುತ್ತೆ. ನಾನು ಇಲ್ಲಿ ಅಪ್ಲೈ ಸರ್ವಿಸಲ್ಲಿ ಹೋಗ್ತಾ ಇದ್ದೀನಿ. ಸೊ ಅಪ್ಲೈ ಸರ್ವಿಸಲ್ಲಿ ನಿಮಗೆ ಸೇವಾ ಸಿಂಧುಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಸರ್ವಿಸ್ಗಳು ಇಲ್ಲಿ ಲೀಸ್ಟ್ ಆಗಿರುತ್ತೆ. ಸೊ ಇಲ್ಲಿ ನಾನು ನಿಮಗೆ ಒಂದೇ ಒಂದು ಆಧಾರದ ಒಂದು ಸರ್ವಿಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಹೇಗೆ ನಾವು ಆಧಾರ್ ಪೇಮೆಂಟನ್ನು ನಮ್ಮ ಈ ಪರ್ಟಿಕ್ಯುಲರ್ ಪೋರ್ಟಲಿಂದ ನೀವು ಹೇಗೆ ಡಿಟೆಕ್ಟ್ ಆಗುತ್ತೆ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮಗೆ 100 ಎಲ್ಲ ಸರ್ವಿಸ್ಗಳು ಲೀಸ್ಟ್ ಆಗಿರೋದ್ರಿಂದ ಇಲ್ಲಿ ಪೇಮೆಂಟ್ ಫಾರ್ ಆಧಾರ್ ಹೇಳ್ತಕ್ಕಂಥ ಒಂದು ಆಪ್ಷನ್ ಇದೆ. ಸೊ ಈ ಪೇಮೆಂಟ್ ಫಾರ್ ಆಧಾರ್ ಆಪ್ಷನ್ ಓಪನ್ ಆದಾಗ ನಿಮ್ಗೆ ಈ ಥರ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಅಂತ ಈ ಪೇಮೆಂಟ್ ಡೀಟೇಲ್ಸ್ ಕಂಡು ಬರುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಟ್ರಾನ್ಸಾಕ್ಷನ್ಗಳು ಇಲ್ಲಿ ಬಲ್ಕ್ ಸಿಂಗಲ್ ಪೇಮೆಂಟು ಮಾಡ್ಬೋದು, ನೀವು ಇಲ್ಲಿ ಬಲ್ಕ್ ಪೇಮೆಂಟು ಮಾಡ್ಬೋದು. ಸೊ ಇಲ್ಲಿ ಮೇ ಬಿ ನಾವು ಈಗ ಸಿಂಗಲ್ ಒಂದು 2 ಆಧಾರ್ ಪೇಮೆಂಟ್ ನಾವು ಈ ಥರ ನಂಬರ್ಸ್ ಎಂಟ್ರಿ ಮಾಡಿದಾಗ, ನಂಬರ್ ಆಫ್ ಕೌಂಟ್ ಎಂಟ್ರಿ ಮಾಡಿದಾಗ ಸೊ ನಿಮ್ಗೆ ಇಲ್ಲಿ ಅದು ಮಲ್ಟಿಪಲ್ ಬೈ 50 ಆಗಿಬಿಟ್ಟು ತೋರಿಸುತ್ತೆ. ಸೊ ಅದು ಬಂದಾಗ ನೀವು ಇಲ್ಲಿ ಪರ್ಟಿಕ್ಯುಲರ್ ವೆರಿಫಿಕೇಷನ್ ಕೋಡ್ನ ಎಂಟ್ರಿ ಮಾಡಬೇಕಾಗುತ್ತೆ. ಈ ವೆರಿಫಿಕೇಷನ್ ಕೋಡ್ ಎಂಟ್ರಿ ಮಾಡಿ ಸೊ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಸಬ್ಮಿಟ್ ಹೇಳಿ ಕೊಡಬೇಕಾಗುತ್ತೆ. ಇಲ್ಲಿ ಡ್ರಾಪ್, ಸಬ್ಮಿಟ್, ಕ್ಲೋಸ್ ಆ್ಯಂಡ್ ರೀಸೆಟ್ ಇದೆ. ಸಬ್ಮಿಟ್ ಹೇಳಿ ಕೊಟ್ಟರೆ ಇದು ಸಬ್ಮಿಟ್ ಆಗುತ್ತೆ. ಸೊ ಸಬ್ಮಿಟ್ ಆದ ತಕ್ಷಣ ನಿಮಗೆ ಈ ಥರ ಅಪ್ಲಿಕೇಶನ್ ಡೀಟೇಲ್ಸು ಮತ್ತು ನಂಬರ್ ಆಫ್ ಟ್ರಾನ್ಸಾಕ್ಷನು, ಸರ್ವಿಸ್ ಚಾರ್ಜ್ ತೋರಿಸುತ್ತೆ. ಸೊ ಈ ಪೇಮೆಂಟ್ ಅಪ್ಲೈ ಟು ದಿಸ್ ಆಫೀಸ್ ಹೇಳ್ಬಿಟ್ಟು ಸೆಂಟರ್ ಫಾರ್ ಈ ಗೌರ್ಮೆಂಟ್ ಆಫ್ CEG ತೋರಿಸ್ತಾ ಇರುತ್ತೆ. ಸೊ ಇದು ಹೋಗಿ ನೀವು ಇಲ್ಲಿ ಪೇಮೆಂಟ್ ಹೇಳಿ ಮಾಡಿದಾಗ ಇದು ಡೈರೆಕ್ಟ್ ಆಗಿ ನಿಮ್ಮ ವಾಲೆಟ್ಗೆ ಕನೆಕ್ಟ್ ಆಗುತ್ತೆ. ಸೊ BLS ವಾಲೆಟ್ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ BLS ವಾಲೆಟ್ ನಿಮ್ಗೆ ಇಲ್ಲಿ ನಮ್ಮ ಮೋಡ್ ಆಫ್ ಪೇಮೆಂಟ್ BLS ವಾಲೆಟ್, ಕಿಯೋ ಸರ್ವಿಸ್ ಚಾರ್ಜ್ 100 rupees, ಟೋಟಲ್ ಅಮೌಂಟ್ ತೋರಿಸುತ್ತೆ. ಸೊ ನೀವು ಇಲ್ಲಿ ಇದಕ್ಕೆ ಮೇಕ್ ಪೇಮೆಂಟ್ ಹೇಳ್ಕೊಟ್ಟ ತಕ್ಷಣ ಇದು ನಿಮ್ಮ ಪೇಮೆಂಟ್ ಡೈರೆಕ್ಟ್ಲಿ ನಿಮ್ಮ ಪೇಮೆಂಟ್ ಗೇಟ್ವೇಗೆ ಹೋಗ್ಬಿಟ್ಟು ಸೊ ಏನಾಗುತ್ತೆ ಅಂದರೆ ನಿಮ್ಮ ವಾಲೆಟ್ಗೆ ಕನೆಕ್ಟ್ ಆಗಿ ಸೊ ಅಲ್ಲಿಂದ ಪೇಮೆಂಟ್ ಆಗುತ್ತೆ.